ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪ್ರಸಾದ್ ಕಾರ್ಮರ್ ಯೂಟ್ಯೂಬ್ ಚಾನಲ್. ನಾನು ಪ್ರಸಾದ್. ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ರೆಡ್ಮಿ 12 ಈ ಒಂದು ಫೋನ್ನ ಅನ್ಬಾಕ್ಸಿಂಗ್ ಅಲ್ಲ ರಿವ್ಯೂ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಫೋನ್ ಹೇಗಿದೆ, ಈ ಒಂದು ಪ್ರೈಸ್ಗೆ ಒಂದು ಫೋನನ್ನು ಕೊಂಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡುವಾಗ ಅಂತೂ ಇದರೊಂದು ಫೋನ್ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಒಂದು ಐಫೋನ್ ಲುಕ್ ಎಲ್ಲ ನಮಗೆ ಕಾಣಿಸುತ್ತೆ ನೋಡುವಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ನೀವೇನಾದ್ರೂ ಈ ಒಂದು ಫೋನ್ ನ ಕೊಂಡ್ಕೊಳ್ತಿದ್ರೆ ಈ ಒಂದು ಪ್ರೈಸ್ ನೋಡ್ಕೊಂಡು ಈ ಒಂದು ಫೋನ್ ನ ಫುಲ್ ರಿವ್ಯೂ ಎಲ್ಲ ನೋಡ್ಕೊಂಡು ಆಮೇಲೆ ಬೇಕಿದ್ರೆ ಪರ್ಚೇಸ್ ಎಲ್ಲ ಮಾಡ್ಕೊಳ್ಬಹುದು ಬೇಕಿದ್ರೆ, ಆಯ್ತಾ. ಸೊ ಹಾಗಾಗಿ ಇದೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದು ಬಿಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಕ್ಲಿಕ್ ಮಾಡಬಹುದು. ಓಕೆ, ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಫ್ರೆಂಡ್ಸ್, ಮೊದಲನೇದಾಗಿ ಹೇಳಬೇಕಂದ್ರೆ ಈ ಒಂದು ಫೋನ್ ರೆಡ್ಮಿ 12 ಆಯಿತಾ. ಸೊ ಈ ಒಂದು ಫೋನ್ ಆಗಸ್ಟ್ 1ಗೆ ಲಾಂಚ್ ಆಗ್ತಿರುವಂಥದ್ದು. ಈ ಒಂದು ಫೋನ್ ಎಷ್ಟು ಪ್ರೈಸ್ಗೆ ಈ ಒಂದು ಫೋನ್ ಲಾಂಚ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಸೊ ನಾನು ಅಂದ್ಕೊಂಡಿರೋ ಪ್ರಕಾರ 10,000 ರೇಂಜಿಗೆ ಈ ಒಂದು ಫೋನ್ ಲಾಂಚ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ಹಾಗೆ ಈ ಒಂದು ಫೋನಲ್ಲಿ ಏನೆಲ್ಲ ಬರುತ್ತೆ ಅಂತ ನಾವು ನೋಡೋದಾದರೆ ಸಿಮ್ ಇಜೆಕ್ಷನ್ ಪಿನ್, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ವ್ಯಾರಂಟಿ ಕಾರ್ಡು ಕೂಡ ಕೊಟ್ಟಿರುವಂಥದ್ದು, ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕೂಡ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡ್ಯಾಪ್ಟರ್ನ ಕೂಡ ಕೊಟ್ಟಿರ್ತಾರೆ. ಆದರೆ ಈ ಒಂದು ಫೋನ್ 18 ವ್ಯಾಟ್ನಲ್ಲಿ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು, ಆಯಿತಾ. USB Type-C ಕೇಬಲ್ ಕೂಡ ಈ ಒಂದು ಫೋನಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಮತ್ತು ಈ ಒಂದು ಫೋನ್ನ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಗ್ಲಾಸ್ ಪ್ಯಾಕನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಮತ್ತು ಇದು ಸಾಲಿಡ್ ಕಲರ್ನ ಕೊಡುತ್ತೆ, ಆಯಿತಾ. ಈ ಫ್ರಂಟ್ನಲ್ಲಿ ಪಂಕ್ಚುವಲ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು, ಮತ್ತು ಬೆಜಲ್ ಕೂಡ ಹಾಗೇನೆ ಚೆನ್ನಾಗಿದೆ. ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಈ ಒಂದು ಫೋನದ್ದು. ಮತ್ತು ಫ್ರಂಟ್ ಸ್ಕ್ರೀನ್ ಗಾರ್ಡ್ ಹಾಕಿರ್ತಾರೆ, ಆಯಿತಾ. ಬ್ಯಾಕ್ ಸೈಡ್ ಸ್ಮಡ್ಜಸ್ ಎಲ್ಲ ಕಾಣಿಸಲ್ಲ ಅಷ್ಟೊಂದು, ಯಾಕಂದರೆ ಈ ಒಂದು ಕಲರ್ನಲ್ಲಿ ನಿಮಗೆ ಅಷ್ಟೊಂದು ಸ್ಮಡ್ಜಸ್ ಎಲ್ಲ ಕಾಣಲ್ಲ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಫೋನ್ ಏನಿದೆ, ಈ ಒಂದು ಫೋನ್ನ ಲುಕ್ ಅಂತೂ ತುಂಬ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಫೋನ್ನ ಲುಕ್ ನಾವು ನೋಡುವಾಗ ಒಂದು ಐಫೋನ್ನ ಫೀಲ್ ನಮಗೆ ಕೊಡುತ್ತೆ, ಆಯಿತಾ. ಐಫೋನ್ ಯಾವ ರೀತಿಯಲ್ಲಿದೆ ಅದೇ ಒಂದು ಫೀಲನ್ನು ಕೊಡುತ್ತೆ ಸಡನ್ನಾಗಿ ನಾವು ನೋಡುವಾಗ, ಅಷ್ಟು ಚೆನ್ನಾಗಿದೆ. ಸೊ ಯಾರಾದ್ರೂ ಐಫೋನ್ ತಗೋಬೇಕು ಅಂತ ಅಂದ್ಕೊಂಡಿರುವ ಹಾಗಿದ್ರೆ ಈ ಒಂದು ಫೋನ್ನ ಕೂಡ ಈ ಒಂದು ಫೋನ್ನ ಲುಕ್ ನೋಡಿಬಿಟ್ಟು ಕೂಡ ನೀವು ತಗೊಳ್ಬೋದು, ಆಯಿತಾ. ತುಂಬ ಚೆನ್ನಾಗಿದೆ, ಐಫೋನಲ್ಲಿ ಒಂದು ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು, ಆಯಿತಾ. ಮತ್ತು ಬ್ಯಾಕ್ ಸೈಡ್ನ ನೋಡಿದ್ರೆ ಟ್ರಿಬಲ್ ಕ್ಯಾಮ್ರಾ ಕೂಡ ಕೊಟ್ಟಿರುವಂಥದ್ದು, ಸಿಂಗಲ್ LED ಫ್ಲ್ಯಾಶ್ ಲೈಟ್ ಕೂಡ ಇರುವಂಥದ್ದು, ಆಯಿತಾ. ಸೊ ಮತ್ತು ಜಾಸ್ತಿ ಏನು ವೆಯ್ಟ್ ಇಲ್ಲ, ಇದು ಒಂದು 198.5 ಗ್ರಾಮ್ ಇರುವಂಥದ್ದು, ಆಯಿತಾ. ಮತ್ತು ಇದರ ಥಿಕ್ನೆಸ್ ನಾವು ನೋಡೋದಾದರೆ 8.2 mm ಥಿಕ್ನೆಸ್ ಇರುವಂಥದ್ದು, ಆಯಿತಾ. ಹಾಗೆ ಈ ಫೋನ್ನ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್, ಆಯಿತಾ. ಸೈಡ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಕೊಟ್ಟಿರುವಂಥದ್ದು, USB Type-C ಪೋರ್ಟ್ ಕೂಡ ಇರುವಂಥದ್ದು, ಹೆಡ್ಫೋನ್ ಜಾಕ್ ಕೂಡ ಇರುವಂಥದ್ದು, ಆಯಿತಾ. ಇದರಲ್ಲಿ ನೀವು ಒಂದು ಸಿಮ್ ಮತ್ತು ಒಂದು SD ಕಾರ್ಡನ್ನು ಹಾಕ್ಕೊಳ್ಬೋದು. ಓಕೆ, ಅದರ ಜೊತೆಗೆ IR ಬ್ಲಾಸ್ಟನ್ನು ಕೂಡ ಕೊಟ್ಟಿರುವಂಥದ್ದು ಫ್ರೆಂಡ್ಸ್. ಓಕೆ, ಸೊ ನೀವೇನಾದರೂ ಟಿವಿಗೆ ಏನಾದರೂ ರಿಮೋಟಾಗಿ ಕನೆಕ್ಟ್ ಮಾಡ್ತಿದ್ರೆ ಸೊ ಇಂದು ಫೋನ್ ಮುಖಾಂತರ ನೀವು ಕನೆಕ್ಟ್ ಮಾಡ್ಬೋದು, ಆಯಿತಾ. ಫೋನ್ ಮುಖಾಂತರ ನೀವು ಎಲ್ಲ ಏನು ವರ್ಕಿಂಗ್ ಎಲ್ಲ ಮಾಡ್ಬೋದು, ಚಾನಲ್ ಚೇಂಜ್ ಎಲ್ಲ ಮಾಡ್ಕೊಳ್ಬೋದು. ಓಕೆ, ಮತ್ತು ಇದು IP53 ಡಸ್ಟ್ ಸ್ಪ್ಲಾಶ್ ರೆಸಿಸ್ಟೆಂಟ್ ಏನು ರೇಟಿಂಗನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದರೆ ಈ ಒಂದು ಫೋನು ನೀರಿಗೆ ಬಿದ್ದರೂ ಸಹ ಏನೂ ಆಗಲ್ಲ ಫ್ರೆಂಡ್ಸ್. ಓಕೆ, ಸೊ ಆ ರೀತಿಯಲ್ಲಿದೆ. ಮತ್ತು ಇದರೊಂದು ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬಂದುಬಿಟ್ಟು ನಂಬರ್ 1 ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ, ಇದು ಬೆಲೆಗೆ ಇಂತಹ ಫೋನು ಬೇರೆ ಸಿಗಲ್ಲ ಅಂತ ಹೇಳ್ಬೋದು. ಮತ್ತು ಈ ಒಂದು ಫೋನ್ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಅಂದ್ಕೊಂಡು ಒಂದು 10,000 ಆಗಿರ್ಬೋದು ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಆಯಿತಾ. ಸೊ ಮತ್ತು ಒಂದು ಡಿಸ್ಪ್ಲೇ ಬಗ್ಗೆ ನಾವು ಮಾತನಾಡಬೇಕಂದ್ರೆ 6.79 ಇಂಚಸ್ನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂತಹ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. IPS ಡಿಸ್ಪ್ಲೇ, ಆಯಿತಾ. 90 Hz ರಿಫ್ರೆಶ್ ರೇಟ್ನ ಕೂಡ ಕೊಟ್ಟಿರುವಂಥದ್ದು, ಮತ್ತು ತುಂಬ ಬ್ರೈಟಾಗಿ ಕೂಡ ಕಾಣಿಸ್ತಾ ಇದೆ ಈ ಒಂದು ಫೋನ್, ಆಯಿತಾ. ಮತ್ತು ನಾವೀಗ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಸದ್ಯಕ್ಕೆ ಇದು 2 ವೇರಿಯಂಟ್ನಲ್ಲಿ ನಮಗೆ ಲಾಂಚ್ ಆಗ್ತಾ ಇರುವಂಥದ್ದು ಈ ಒಂದು ಫೋನು. 4GB ರ್ಯಾಮ್ 128GB ಸ್ಟೋರೇಜ್ನ ಜೊತೆಗೆ ಬರ್ತಾ ಇದೆ, ಮತ್ತೊಂದು 6GB ರ್ಯಾಮ್ 128GB ಸ್ಟೋರೇಜ್ ಜೊತೆಗೆ ಬರ್ತಿರುವಂಥದ್ದು. ಇದರಲ್ಲಿ ರ್ಯಾಮ್ ಬಂದುಬಿಟ್ಟು LPDDR4Xನ ರ್ಯಾಮನ್ನು ಕೊಟ್ಟಿರುವಂಥದ್ದು. ಸ್ಟೋರೇಜ್ ಬಂದುಬಿಟ್ಟು eMMC ಸ್ಟೋರೇಜ್, ಆಯಿತಾ. ಮತ್ತು ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಇದು 4G ಪ್ರೊಸೆಸರು, ಇದು 5G ಸಪೋರ್ಟ್ ಮಾಡಲ್ಲ, ಆಯಿತಾ. ಮೀಡಿಯಾಟೆಕ್ನ ಹೀಲಿಯೋ G8ನ ಪ್ರೊಸೆಸರ್ನ ಇದಕ್ಕೆ ಕೊಟ್ಟಿರುವಂಥದ್ದು. ಕ್ಯಾಮರಾ ಬಂದುಬಿಟ್ಟು ರಿಯರ್ನಲ್ಲಿ 3 ಕ್ಯಾಮ್ರಾ ಇರುವಂಥದ್ದು. ಮೇನ್ ಕ್ಯಾಮರಾ 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, ಆಯಿತಾ. ಮತ್ತು ಇದರಲ್ಲಿ ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಕೂಡ ಕೊಟ್ಟಿರುವಂಥದ್ದು, ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತೊಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿರುವಂಥದ್ದು. ಸೊ ಇದು ಮಾಡೋದಕ್ಕೆ ಕೆಲಸ ಇಲ್ಲ, ಆಯಿತಾ.
ಮತ್ತೆ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂದ್ರೆ 8 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಸೆಕ್ಯೂರಿಟಿ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಸೈಡಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೂಡ ಕೊಟ್ಟಿರುವಂತದ್ದು, ಫೇಸ್ ಲಾಕ್ ಕೂಡ ಇದೆ ಆಯ್ತಾ. ಮತ್ತೆ ಇದರೊಂದು ಬ್ಯಾಟ್ರಿ ಬಗ್ಗೆ ನಾವು ಮಾತನಾಡಬೇಕಂದ್ರೆ 5000 mAh ಸ್ಟ್ಯಾಂಡರ್ಡ್ ಬ್ಯಾಟರಿ ಕೂಡ ಕೊಟ್ಟಿರುವಂತದ್ದು, ಮತ್ತು ಬಾಕ್ಸ್ನ ಒಳಗೆ 22.5 ವಾಟ್ನ ಚಾರ್ಜರ್ ಕೂಡ ಕೊಟ್ಟಿರುವಂತದ್ದು ಆಯ್ತಾ. ಮತ್ತೆ ಇದರ ಸ್ಪೀಕರ್ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಬಾಟಮ್ ಅಲ್ಲಿ ನಮಗೆ ಮೋನೋ ಸ್ಪೀಕರ್ನ ಕೂಡ ಕೊಟ್ಟಿರುವಂತದ್ದು. ಸೊ ಇದಿಷ್ಟು ಈ ಒಂದು ಫೋನ್ ನ ರಿವ್ಯೂ ಅಂತಾನೆ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಫೋನ್ ಯಾವ ರೀತಿಯಲ್ಲಿ ಇದೆ ಅಂತ. ಸೊ ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವಾಗ ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದೊಂದು ಲೈಕ್ ಮಾಡಿ, ಹಾಗೆ ಒಂದು ವಿಡಿಯೋ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ನೀವು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಿತ್ತು ಅಂತಂದ್ರೆ ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಬಹುದು. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೂಡ. ಬಾಯ್.